ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 38ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಈಗಾಗಲೇ ಹೆಡ್ಡಿಂಗ್ ನೋಡಿ ಅಚ್ಚರಿಗೆ ಒಳಗಾಗಿರ್ತೀರಿ. ಅದು ಒಂದು ಡ್ರೆಸ್ಗೆ ಯಾರಾದರೂ 40 ಕೋಟಿ ಬೆಲೆ ಕೊಡ್ತಾರಾ ಮಾರಾಯರೇ ಅಂತ. ಹೌದು, ಆದರೆ ಒಂದು ಡ್ರೆಸ್ಗೆ ನೀವಂತೂ 40 ಕೋಟಿ ಕೊಡಲಿಕ್ಕೆ ರೆಡಿ ಇರೋದಿಲ್ಲ ಖಂಡಿತ. ಆದರೆ ನೀವು ಕೇಳಿದ್ದು ಮಾತ್ರ ನಿಜ. ಹೌದು, ಬಾಲಿವುಡ್ನ ದಂತಕತೆ ಮರ್ಲಿನ್ ಮನ್ರೋ ಧರಿಸಿದ್ದಂತಹ ಒಂದು ಬಿಳಿ ಡ್ರೆಸ್ ಹರಾಜಿನಲ್ಲಿ ಸುಮಾರು 38ರಿಂದ 40 ಕೋಟಿ ಬೆಲೆಗೆ ಮಾರಾಟ ಆಗಿತ್ತು ಅಂತಂದರೆ ನೀವು ನಂಬಲೇಬೇಕು. ಹಾಗೆಯೇ ಒಂದು ಒಳ ಉಡುಪು, ಒಂದು ಹಲ್ಲು, ಒಂದು ಕೂದಲು, ಇದೆಲ್ಲವೂ ಕೋಟಿಗಟ್ಟಲೆ ಹಣವನ್ನು ಹರಾಜಿನಲ್ಲಿ ತಂದಿದ್ದುವು ಅಂತಂದರೆ ನೀವು ನಂಬಲೇಬೇಕು. ಯಾಕಂದರೆ ಇದು ಯಾವುದು ಸಿನಿಮಾ ಕಥೆ ಅಲ್ಲ, ನಿಜವಾಗಿಯೂ ಜಗತ್ತಿನಲ್ಲಿ ನಡೆದ ಹರಾಜಿನ ಕುರಿತಾದ ಸತ್ಯ ಸಂಗತಿಗಳು. ಹಾಗಾದರೆ ಇಷ್ಟೊಂದು ವಿಚಿತ್ರ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೆ, ಯಾಕೆ ಖರೀದಿ ಮಾಡ್ತಾರೆ ಅಂತೆಲ್ಲ ತಿಳಿದುಕೊಳ್ಬೇಕಾದ್ರೆ ಬನ್ನಿ ಚೋರಿಕಿಯಾರಿನಲ್ಲಿ ತಿಳಿದುಕೊಳ್ಳೋಣ. ಮರ್ಲಿನ್ ಮನ್ರೋ ಹಾಲಿವುಡ್ನ ಖ್ಯಾತ ಐಕಾನ್ ನಟಿ. 1955ರ ದಿ 7 Year Itch ಸಿನಿಮಾದಲ್ಲಿ ಮರ್ಲಿನ್ ಮನ್ರೋ ಧರಿಸಿದಂತಹ ಬಿಳಿ ಡ್ರೆಸ್ ಇಂದಿಗೂ ಕೂಡ ಸಿನಿಮಾ ಇತಿಹಾಸದ ಅತ್ಯಂತ ಪ್ರಸಿದ್ಧ ಉಡುಪುಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂಥದ್ದು. 2011ರಲ್ಲಿ ನಡೆದ ಹರಾಜಿನಲ್ಲಿ, ನಿಮಗೆ ಗೊತ್ತಿರಲಿ 1955ಕ್ಕೆ ಫಿಲ್ಮ್ ರಿಲೀಸ್ ಆಗುತ್ತೆ, ಆದರೆ 2011ರಲ್ಲಿ ನಡೆದ ಹರಾಜಿನಲ್ಲಿ ಆ ಸಿನಿಮಾಕ್ಕೆ ಸಂಬಂಧಪಟ್ಟ ಆ ಡ್ರೆಸ್ ಏನಿದೆ ಬರೋಬ್ಬರಿ $4.6 ಮಿಲಿಯನ್ ಅಮೇರಿಕನ್ ಡಾಲರ್, ಅಂದರೆ ಸುಮಾರು 38ರಿಂದ 40 ಕೋಟಿ ಬೆಲೆಗೆ ಮಾರಾಟವಾಗಿ ವಿಶ್ವದ ಅತ್ಯಂತ ದುಬಾರಿ ಸಿನಿಮಾ ಸ್ಮರಣಿಕೆಗಳಲ್ಲಿ ಒಂದಾಗಿ ಗುರುತಿಸಲ್ಪಡ್ತು. ಇನ್ನು ಮೈಕಲ್ ಜಾಕ್ಸನ್ ಹೆಸರು ಖಂಡಿತ ಕೇಳಿರ್ತೀರಿ. ಪಾಪ್ ಸಂಗೀತದ ದಂತಕತೆ, ಕಿಂಗ್ ಆಫ್ ಪಾಪ್ ಎಂದೇ ಖ್ಯಾತರಾಗಿರುವಂಥವರು ಮೈಕಲ್ ಜಾಕ್ಸನ್. 1997ರ ವಿಶ್ವ ಪ್ರವಾಸದ ವೇಳೆ ಧರಿಸಿದ್ರು ಅಂತ ಹೇಳಲಾಗ್ತಿರುವಂತಹ ಒಳ ಉಡುಪು ಫ್ರಾನ್ಸ್ನಲ್ಲಿ ನಡೆದಂಥ ಒಂದು ಹರಾಜಿನಲ್ಲಿ ಸುಮಾರು €8,000, ಅಂದರೆ ಸುಮಾರು 8 ಲಕ್ಷದಷ್ಟು ಬೆಲೆಗೆ ಮಾರಾಟ ಆಯ್ತಂತೆ. ಹಾಗೆಯೇ ಅಂತೆ ಅಲ್ಲ, ಇದು ಸತ್ಯಕತೆ. ಹಾಗೆಯೇ ಮೈಕಲ್ ಜೋರ್ಡಾನ್ ಬಾಸ್ಕೆಟ್ಬಾಲ್ನ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರನಾಗಿ ಗುರುತಿಸಿಕೊಂಡಂಥವರು 1998ರ NBA ಫೈನಲ್ಸ್ನಲ್ಲಿ ಧರಿಸಿದ್ದಂಥ ಜೆರ್ಸಿ $10.1 ಮಿಲಿಯನ್, ಅಂದರೆ ಸುಮಾರು 83ರಿಂದ 85 ಕೋಟಿ ರೂಪಾಯಿ ಬೆಲೆಗೆ ಮಾರಾಟವಾಗಿ ಕ್ರೀಡಾ ಸ್ಮರಣಿಕೆಗಳ ಇತಿಹಾಸದಲ್ಲೇ ಬಹಳ ದೊಡ್ಡ ದಾಖಲೆಯನ್ನು ನಿರ್ಮಿಸಿತು. ಎಲ್ವಿಸ್ ಪ್ರೆಸ್ಲೆ ರಾಕ್ ಆ್ಯಂಡ್ ರೋಲ್ ಸಂಗೀತದ ದಿಗ್ಗಜ ಆಗಿ ಗುರುತಿಸಿಕೊಂಡಂಥವರು. ನಂಬಿ ಅಥವಾ ಬಿಡಿ, ಅವರ ಕೂದಲಿನ ಒಂದು ತುಣುಕು ಹರಾಜಿನಲ್ಲಿ ಸುಮಾರು $1,15,000, ಅಂದರೆ 95 ಲಕ್ಷಕ್ಕೂ ಹೆಚ್ಚು ಬೆಲೆಗೆ ಮಾರಾಟ ಆಯಿತು ಒಂದು ಕೂದಲ ತುಂಡು. ಜಾನ್ ಲೆನ್ನನ್ ದಿ ಬೀಟಲ್ಸ್ ತಂಡದ ಗಾಯಕ. ಆ ಜಾನ್ ಲೆನ್ನನ್ ಅವರ ಒಂದು ಹಲ್ಲು ಕೂಡ ಹರಾಜಿಗೆ ಬಂದಿತ್ತಂತೆ. ಆ ಹಲ್ಲು $31,000, ಅಂದರೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಬೆಲೆಗೆ ಮಾರಾಟ ಆಯಿತು. ಹಾಗೆಯೇ ಬ್ರಿಟ್ನಿ ಸ್ಪಿಯರ್ಸ್ ಖ್ಯಾತ ಪಾಪ್ ಗಾಯಕಿ ಆಕೆ ವೇದಿಕೆ ಕಾರ್ಯಕ್ರಮದ ವೇಳೆ ಚಪ್ಪರಿಸಿ ಎಸೆದಂತಹ ಒಂದು ಚ್ಯೂಯಿಂಗ್ ಗಮ್ ಕೂಡ ಹರಾಜಿನಲ್ಲಿ ಮಾರಾಟ ಆಗತ್ತೆ. ನಿಮಗೆ ಗೊತ್ತಿರಲಿ, ಬ್ರಿಟ್ನಿ ಸ್ಪಿಯರ್ಸ್ ಬಾಯಲ್ಲಿ ಅಗೆದು ಚಪ್ಪರಿಸಿ ಎಸೆದಂತಹ ಒಂದು ಚ್ಯೂಯಿಂಗ್ ಗಮ್ ಸುಮಾರು 11ರಿಂದ 12 ಲಕ್ಷ ಬೆಲೆಗೆ ಮಾರಾಟ ಆಗಿತ್ತಂತೆ. ಹಾಗೆಯೇ ಅದು ಭಾಳ ದೊಡ್ಡ ಸುದ್ದಿಯಾಗಿತ್ತು ಕೂಡ. ಲೇಡಿ ಗಾಗಾ ಅಂತ ಪಾಪ್ ಗಾಯಕಿ ಮತ್ತು ನಟಿ, ಅವರು ವೇದಿಕೆಯಲ್ಲಿ ಬಳಸಿದಂಥ ಕೃತಕ ಉಗುರುಗಳು ಮತ್ತು ಕೆಲವು ಫ್ಯಾಷನ್ ಪರಿಕರಗಳೇನಿವೆ ಸುಮಾರು 5 ಲಕ್ಷದಿಂದ 10 ಲಕ್ಷದವರೆಗೆ ಬೆಲೆಯನ್ನು ಪಡೆದುಕೊಂಡು ಹರಾಜಾಗಿದ್ವು. ಸೊ ಇಷ್ಟೊಂದು ಬೆಲೆ ಯಾಕೆ ಅಂತ ಕೇಳಿದರೆ, ಹರಾಜು ತಜ್ಞರ ಪ್ರಕಾರ ಇವೆಲ್ಲ ಅಪರೂಪದ ಸ್ಮರಣಿಕೆಗಳು ಅಂತ ಗುರುತಿಸಲ್ಪಡ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸೆಲೆಬ್ರಿಟಿಯೊಂದಿಗೆ ನೇರ ಸಂಬಂಧ ಹೊಂದಿರುವಂಥ ವಸ್ತುಗಳು ಕೂಡ, ಮತ್ತು ಸಂಗ್ರಾಹಕರಿಗೆ ಇವು ಇತಿಹಾಸದ ಭಾಗವಾಗಿ ಕಾಣಿಸ್ತವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇವುಗಳ ಮೌಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಅವರ ಸಾಮಾನ್ಯ ವಸ್ತುಗಳಿಗೂ ಕೂಡ ಲಕ್ಷಗಳಿಂದ ಕೋಟಿಗಳವರೆಗೆ ಬೆಲೆ ಸಿಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಡ್ರೆಸ್ಸು, ಒಳ ಉಡುಪು, ಕೂದಲು, ಹಲ್ಲು, ಚ್ಯೂಯಿಂಗಮ್ ಇದೆಲ್ಲ ಮಾಮೂಲಿ ಅಂತ ಅನ್ನಿಸ್ಬೋದು, ಇವರಿಗೆಲ್ಲ ಹುಚ್ಚುತನ ಅಂತ ಅನ್ನಿಸ್ಬೋದು. ಆದರೆ ಅವರ ಅಭಿಮಾನಿಗಳಿಗೆ ಮತ್ತು ಸಂಗ್ರಾಹಕರಿಗೆ ಅದು ಅಮೂಲ್ಯ ಇತಿಹಾಸ ಆಗಿ ಗುರುತಿಸಲ್ಪಡ್ತವೆ. ಇಂಥ ಹುಚ್ಚು ಅಭಿಮಾನ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಎನಿವೆ, ಒಳ್ಳೆಯದಾಗಲಿ. ನಾಳೆ ಸಿಗ್ತೀನಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ. ಅಲ್ಲಿ ತನಕ ಧನ್ಯವಾದಗಳು. ಥ್ಯಾಂಕ್ ಯು.